ಹಲೋ ಗೆಸ್ ಸಿಗಿದ್ರಾ ವೆಲ್ಕಮ್ ಟು ರಿಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸರ್ ಇವತ್ತಿನ ಈ ವಿಡಿಯೋದಲ್ಲಿ ಎಷ್ಟೋ ಜನ ಕೆಲವೊಂದು ಜಾಬ್ ಅಪ್ಲಿಕೇಶನ್ಸ್ಗಳನ್ನ ಹಾಕ್ಸ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಾ ಇರ್ತೀರಾ. ಬಟ್ ಅಂಥವರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಟೆಂತ್ ಪಾಸ್ ಮಾಡಿರೋರಿಗೆ ಒಂದು ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಜಾಬ್ ಅಪ್ಲಿಕೇಶನನ್ನು ಬಿಟ್ಟಿದ್ದಾರೆ. ಇಂಥವ್ರಿಗೆ ಈ ವಿಡಿಯೋ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ. ಯಾರಾದರೂ PUC ಮಾಡಿ ಡಿಗ್ರಿ ಮಾಡಿ ಸುಮ್ಮನೆ ಕೆಲಸ ಇಲ್ಲದೆ ಸುಮ್ಮನೆ ಕೂತಿದ್ರೆ ಅರ್ಥ ಆಯ್ತಾ, ನೀವು ಏನು ಮಾಡಬೇಕು ಅಂದರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಕೇವಲ 100 ರೂಪಾಯಿಗೆ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಅದರಲ್ಲೂ 10th ನಿಮಗೆ ಎಕ್ಸಾಮೇ ಇಲ್ಲ ಅರ್ಥ ಆಯ್ತಾ. ಎಕ್ಸಾಮ್ ಅಟೆಂಡ್ ಮಾಡದೇ ನೀವು ಈ ಒಂದು ಕೆಲಸವನ್ನು ತಗೊಳ್ಬಹುದು ಅರ್ಥ ಆಯ್ತಾ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಗೇನಾದರೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ದಯವಿಟ್ಟು ಮರೆಯೋದಕ್ಕೆ ಹೋಗಬೇಡಿ. ಹಾಗಾದರೆ ಯಾವುದು ಈ ಜಾಬ್, ಇದರ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ಎಲ್ಲಿ ಯಾವಾಗ ಯಾವ ಟೈಮಿಂಗ್ಸ್ನಲ್ಲಿ ಡೇಟ್ ಯಾವ ರೀತಿ ಅಂದರೆ ಎಲ್ಲಿಂದ ಎಲ್ಲಿ ತನಕ ಡೇಟ್ ಇದೆ, ಅದೇ ರೀತಿ ದಾಖಲಾತಿಗಳು ಏನೇನು ಬೇಕು, ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರೆ, ಸ್ಯಾಲ್ರಿ ಎಷ್ಟು ಬರುತ್ತೆ, ಇದ್ರ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ. ದಯವಿಟ್ಟು ನಮ್ಮ ಚಾನಲ್ಗೆ ಏನಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ದಯವಿಟ್ಟು ಮರೆಯೋದಕ್ಕೆ ಹೋಗ್ಬೇಡಿ ಅರ್ಥ ಆಯ್ತಾ. ಬನ್ನಿ ಗಾಯ್ಸ್ ಈ ವಿಡಿಯೋ ಶುರು ಮಾಡೋಣ. ಸೊ ಮೊದಲನೇದಾಗಿ ಈ ಕೆಲಸ ಯಾವುದು ಅಂದರೆ ಅಂಚೆ ಇಲಾಖೆಯ ಒಂದು ನೇಮಕಾತಿಯಿಂದ ಅಂದರೆ ಒಂದು ಪೋಸ್ಟ್ ಆಫೀಸ್ ಬಿಟ್ಟಿರುವಂತ ಒಂದು ಕೆಲಸ ಅಂತಾನೆ ಹೇಳ್ಬೋದು. ಸುಮಾರು ಯಾವ ರೀತಿ ಒಂದು ಕೆಲಸಗಳು ಪೋಸ್ಟ್ ಆಫೀಸ್ ನಲ್ಲಿ ಅಂದ್ರೆ ಗ್ರಾಮೀಣ ಡಕ್ ಸೇವಕ, ಬ್ರಾಂಚ್ ಪೋಸ್ಟ್ ಮ್ಯಾನು, ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅರ್ಥ ಆಯ್ತಾ. ಈ ಒಂದು ಕೆಲಸಗಳು ಖಾಲಿ ಇದಾವಂತೆ. ಸುಮಾರು ಹೋದ ವರ್ಷ ಆಚೆ ವರ್ಷನೂ ಸಹ ಈ ಒಂದು ಕೆಲಸಗಳನ್ನ ಬಿಟ್ಟಿದ್ರು ಅರ್ಥ ಆಯ್ತಾ. ಎಷ್ಟೋ ಜನ ಅದ್ರ ಬಗ್ಗೆ ಗೊತ್ತಿಲ್ಲದೇ ಯಾವ ರೀತಿ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು, ಅಪ್ಲಿಕೇಶನ್ ಹಾಕ್ಸಿದ್ರೆ ಯಾವ ರೀತಿ ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಬೇಕು, ಯಾವ ರೀತಿ ಲೀಸ್ಟನ್ನು ಚೆಕ್ ಮಾಡ್ಕೊಳ್ಬೇಕು ಅಂತ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಅರ್ಥ ಆಯ್ತಾ. ಅಂಥವರೆಲ್ಲ ಸುಮಾರು ಜನ ಹಾಕ್ಸಿ ಸೆಲೆಕ್ಷನ್ ಆಗದೇನೆ ಉಳಿದಿರೋವಂಥವ್ರು ಸುಮಾರು ಜನ ಇದ್ದಾರೆ. ಅಂಥವ್ರು ಈಗ ಮತ್ತೆ ಅಪ್ಲಿಕೇಶನ್ ಹಾಕೋದ್ರಿಂದ ಏನು ನಿಮ್ಗೆ ಸಮಸ್ಯೆ ಆಗೋದಿಲ್ಲ. ಫ್ರೀಯಾಗಿ ಒಂದು ಅಪ್ಲಿಕೇಶನ್ ಅನ್ನ ಸಲ್ಲಿಕೆಯನ್ನ ಮಾಡಬಹುದು. ಯಾವುದೇ ತರಹದ ಒಂದು ಫೀಸ್ ಅನ್ನು ಸಹ ಕಟ್ಟುವಂತ ಒಂದು ಅವಶ್ಯಕತೆಗಳು ಇದರಲ್ಲಿಲ್ಲ ಅರ್ಥ ಆಯ್ತಾ. ಮೇನ್ ಆಗಿ ದಾಖಲಾತಿಗಳು ಏನೇನು ಇರಬೇಕಾಗುತ್ತೆ, ಇದರ ಏಜ್ ಲಿಮಿಟ್ ಯಾವ ರೀತಿ ಇರ್ತದೆ, ಅದೇ ರೀತಿ SC/ST ಗಳಿಗೆ ಎಷ್ಟು ಫೀಸ್ ಇರ್ತದೆ, ಅದೇ ರೀತಿ ಜನರಲ್ಗೆ ಎಷ್ಟು ಫೀಸ್ ಇರ್ತದೆ, ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದೇ ರೀತಿ ಇದರ ವಯೋಮಿತಿ ಎಷ್ಟಿರಬಹುದು, ಮೇನ್ ಆಗಿ OBC ಅಪ್ಲಿಕೇಶನ್ ಫೀಸ್ ಎಷ್ಟಿರ್ತದೆ ಅಂತ ಫಸ್ಟ್ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. OBC ಮತ್ತೆ ಜನರಲ್ ಕ್ಯಾಟಗರೀಸ್ ಇಂಥ ಒಂದು ಕ್ಯಾಟಗರೀಸ್ ಗಳಿಗೆ ಈ ಒಂದು 100 ರೂಪಾಯಿ ಚಾರ್ಜಸ್ ಅಷ್ಟೇ. ಇದಕ್ಕೆ ನಿಮ್ಗೆ ಎಕ್ಸ್ಟ್ರಾ ಚಾರ್ಜಸ್ ನಿಮಗೆ ಮಾಡೋದಿಲ್ಲ. ಸುಮಾರು ಇಷ್ಟಕ್ಕೆ ಬರೀ 100 ರೂಪಾಯಿ ಎಷ್ಟೇ ಚಾರ್ಜಸ್ ಇರ್ತದೆ. ಲೇಡೀಸ್ಗಾಗಿರ್ಬೋದು, SC/ST ಜನಾಂಗದವ್ರಿಗಾಗಿರ್ಬೋದು, ಇಂಥವ್ರಿಗೆ 0% ಇರ್ತದೆ. ಅಂದರೆ ಯಾವುದೇ ರೀತಿ ಶುಲ್ಕವನ್ನು ಪೇ ಮಾಡುವಂಥ ಒಂದು ಅವಶ್ಯಕತೆ ಇರೋದಿಲ್ಲ ಅರ್ಥ ಆಯ್ತಾ. ಸುಮಾರು ಲಾಸ್ಟ್ ಡೇಟ್ ಇದು ನೆಕ್ಸ್ಟ್ ತಿಂಗಳು 3ನೇ ತಾರೀಕು ಲಾಸ್ಟ್ ಡೇಟ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸುಮಾರು ದಾಖಲಾತಿಗಳು ಯಾವ್ಯಾವ ಇರಬೇಕು ಅಂದರೆ 10th ಮಾರ್ಕ್ಸ್ ಕಾರ್ಡ್ ಇರಬೇಕು, ಅದೇ ರೀತಿ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ, ಆಧಾರ್ ಕಾರ್ಡ್ ಇರಬೇಕು, ಮೊಬೈಲ್ ನಂಬರ್ ಇರಬೇಕು, ಅದೇ ರೀತಿ ಮೊಬೈಲ್ ನಂಬರ್ OTP ಬರಬೇಕು ಅರ್ಥ ಆಯ್ತಾ. ಅದೇ ರೀತಿ Gmail ID ಅದಕ್ಕೂ ಸಹ OTP ಬರುತ್ತೆ. ಅದೇ ರೀತಿ ಒಂದು ಫೋಟೋ ಮತ್ತು ಸಿಗ್ನೇಚರು ಕಂಪಲ್ಸರಿಯಾಗಿ ಇರಲೇಬೇಕಾಗುತ್ತೆ. ಅದೇ ರೀತಿ ಇದಕ್ಕೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಎಷ್ಟಿರ್ತದೆ ಅಂದರೆ ಜನರಲ್ ಕ್ಯಾಟಗರೀಸ್ಗೆ 40 ವರ್ಷದ ಒಳಗಡೆ ಇದ್ದರೆ ನೀವು 18 ವರ್ಷ ಮತ್ತು 40 ವರ್ಷದ ಒಳಗಡೆ ಇದ್ದರೆ ಅಪ್ಲೈನ ಮಾಡ್ಬೋದು. ಅದೇ ರೀತಿ OBCಗೆ 43 ವರ್ಷ ಮ್ಯಾಕ್ಸಿಮಮ್ ಕೊಟ್ಟಿದ್ದಾರೆ. SC/ST ಗಳಿಗೆ ಮ್ಯಾಕ್ಸಿಮಮ್ ಅಂದರೆ 45 ವರ್ಷವನ್ನು ಕೊಟ್ಟಿದ್ದಾರೆ ಅರ್ಥ ಆಯ್ತಾ. ನೀವೇನು ಮಾಡ್ಬೋದು, ಯಾವುದೇ ತರಹದ ಒಂದು ಫೀಸನ್ನು ಇಲ್ಲದೇ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಂದರೆ ದಯವಿಟ್ಟು ನಿಮ್ಮ ಹತ್ರದಲ್ಲಿರುವಂಥ ಒಂದು ಸೈಬರ್ ಸೆಂಟರ್ಗೆ ವಿಸಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಇಲ್ಲಾಂದರೆ ಗ್ರಾಮೀಣ ಡಕ್ ಯೋಜನೆ ಅಂತ ಪೋಸ್ಟ್ ಆಫೀಸು ಜಾಬ್ ರಿಕ್ವೈರ್ಮೆಂಟ್ ಅಂತ ಹೋದ್ರೆ ಒಂದು ಫಸ್ಟ್ ಆಪ್ಷನ್ಸ್ ಬರುತ್ತೆ, ಒಂದು ಲಿಂಕ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆಲ್ಲ ಗೊತ್ತಿದ್ರೆ ಅದರಲ್ಲಿ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ನೀವು ಅಪ್ಲಿಕೇಶನ್ ಹಾಕೊಂಡ್ರೆ ಒಂದು 100 ರೂಪಾಯಿ ಸೇವ್ ಆಗುತ್ತೆ. ಕ್ಲೀನಾಗಿ ನೋಡಿಕೊಂಡು ಅಪ್ಲಿಕೇಶನನ್ನು ಫಿಲ್ ಮಾಡಬೇಕಾಗುತ್ತೆ ಅರ್ಥ ಆಯ್ತಾ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಮತ್ತೆ ಅಪ್ಲೈ ಮಾಡೋದಕ್ಕಾಗೋದಿಲ್ಲ. ಅಪ್ಲಿಕೇಶನ್ ಸುಮಾರು ವೇಸ್ಟ್ ಆಗುತ್ತೆ ಅರ್ಥ ಆಯ್ತಾ. ಇದನ್ನು ದಯವಿಟ್ಟು ತಲೆಯಲ್ಲಿ ಇಟ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಅರ್ಥ ಆಯ್ತಾ. ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಏನೂ ಸಹ ಗೊತ್ತಿಲ್ಲ ಅಂದರೆ ದಯವಿಟ್ಟು ನಿಮ್ಮ ಸೇವಾ ಕೇಂದ್ರಗಳಿಗೆ ವಿಸಿಟ್ ಮಾಡಿ ಅರ್ಜಿಯನ್ನು ಅಂದರೆ ಅಪ್ಲಿಕೇಶನನ್ನು ಹಾಕಿಸ್ಕೊಳ್ಳಿ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ಇದಕ್ಕೆ ಯಾವುದೇ ರೀತಿಯ ಒಂದು ಎಕ್ಸಾಮ್ಸ್ಗಳಾಗಿರ್ಬೋದು ಅಥವಾ ಯಾವುದೇ ರೀತಿಯ ಒಂದು ಇಂಟರ್ವ್ಯೂಗಳು ಏನು ಸಹ ಇರೋದಿಲ್ಲ. ಇಂಟರ್ವ್ಯೂಗಳು ಮಾಡ್ತಾರೆ ಬಟ್ ಡೈರೆಕ್ಟಾಗಿ ನಿಮ್ಮ 10th ಬೇಸ್ ಅಂದರೆ ಒಂದು 90%, 95%, 85% ಈ ಥರ ಏನಾದರೂ ಇದ್ದರೆ ನಿಮಗೆ 10th ಮೇಲೆ ಆರಾಮಾಗಿ ಮಾಡ್ಬೋದು, ಏನು ಸಮಸ್ಯೆನೇ ಆಗೋದಿಲ್ಲ. ಈ ಅಪ್ಲಿಕೇಶನ್ ಹಾಕೋದ್ರಿಂದ ನಿಮಗೂ ಸಹ ಕೆಲಸ ಸಿಕ್ಕಿದ್ರೂ ಸಿಗಬಹುದು
ಏನು ಹೇಳೋದಕ್ಕಾಗೋದಿಲ್ಲ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮದೇನಾದರೂ 10th ಒಂದು 85, 75 ಮೇಲಿದ್ದರೆ ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕಿಸ್ಕೊಳ್ಳೋದನ್ನು ದಯವಿಟ್ಟು ಮರೆಯೋದಕ್ಕೆ ಹೋಗಬೇಡಿ. ಅದರಲ್ಲೂ ಕೋವಿಡ್ ಟೈಮಲ್ಲಿ ಪಾಸ್ ಔಟ್ ಆಗಿರೋರು ಸಿಕ್ಕಾಪಟ್ಟೆ ಜನ ಅರ್ಜೆಂಟ್ ಆಗ್ತಾರೆ. ಯಾಕೆಂದರೆ ಅವ್ರದ್ದೆಲ್ಲ 95, 85 ಅಬೋವ್ ಇರ್ತದೆ ಮಿನಿಮಮ್. 85 to 95, 98 ಹತ್ತತ್ರ ಇರ್ತದೆ. ಇಂಥವ್ರು ಅರ್ಜಿನ ಸಲ್ಲಿಕೆ ಮಾಡ್ಬೋದು. ಇಂಥವ್ರು ಲಾಸ್ಟ್ ಟೈಮು ಇಂಥವ್ರದ್ದೇ ಸಿಕ್ಕಾಪಟ್ಟೆ ಅಪ್ಲಿಕೇಶನ್ಸ್ಗಳು ಒಂದು ಮೂವ್ ಆಗಿರೋದು, ಅಂದರೆ ಕೆಲಸವನ್ನು ತೊಗೊಂಡಿರೋರು ಇಂಥವರೇ ಆಗಿರ್ತಾರೆ. ಅರ್ಥ ಆಯ್ತಾ? ನೀವೇನಾದರೂ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ರೆ ಇಷ್ಟು ಪರ್ಸೆಂಟೇಜ್ ಇರಬೇಕು. ಅದೇ ರೀತಿ ಮೈನ್ ತುಂಬ ಇಂಪಾರ್ಟೆಂಟ್ ಇರುವಂಥದ್ದು ದಾಖಲಾತಿಗಳು ಕರೆಕ್ಟಾಗಿರಬೇಕು. ಯಾವುದೂ ತರಹದ ಜೆರಾಕ್ಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಹೋಗಬೇಡಿ. ಒರಿಜಿನಲ್ ಮಾರ್ಕ್ಸ್ಗಳನ್ನೇ ಅಪ್ಲೋಡನ್ನು ಮಾಡೋದಕ್ಕೆ ಟ್ರೈ ಮಾಡಿ. ಇಲ್ಲ ಸಣ್ಣ ಪುಟ್ಟ ರೀಸನ್ಸ್ ಇದ್ದರೂ ರಿಜೆಕ್ಟ್ ಮಾಡುವಂಥ ಒಂದು ಚಾನ್ಸಸ್ ತುಂಬಾ ಇರ್ತದೆ. ಅರ್ಥ ಆಯಿತಾ? ಓಕೆ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬೈ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.